ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ 4ನೇ ದಿನದ ವಿಶೇಷ ಕಾರ್ಯಕ್ರಮಗಳು. ಐತಿಹಾಸಿಕ ಪಟ್ಟಣದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಜರುಗುವ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ 4ನೇ ದಿನವಾದ ಜುಲೈ 20 ಸೋಮವಾರದಂದು ಶ್ರೀ ಗ್ರಾಮ ದೇವತೆ ಪ್ರತಿಷ್ಠಾಪನೆಗೊಂಡಿರುವ ರಾಜವಾಡೆ ಆವರಣದಲ್ಲಿ ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳು ಜರುಗಿದವು. ಬೆಳಗ್ಗೆಯಿಂದಲೇ ಶ್ರೀ ಗ್ರಾಮ ದೇವತೆಯ ದರ್ಶನ ಪಡೆಯಲು ಎಲ್ಲೆಡೆಯಿಂದ ಭಕ್ತರ ಜನಸಾಗರವೇ ಹರಿದು ಬಂದಿದ್ದು, ದ್ಯಾಮವ್ವ ತಾಯಿಯ ಭಕ್ತರು ಸರತಿ ಸಾಲಿನಲ್ಲಿ ನಿಂತುಕೊಂಡು ದರ್ಶನ ಪಡೆದುಕೊಂಡರು. ಪಟ್ಟಣದಲ್ಲಿ ಕಳೆದ 3 ದಿನಗಳಿಂದ ನಿರಂತರ ಜಿಟಿ ಮಳೆ ಸುರಿತಾ ಇದ್ದರೂ ಭಕ್ತರು ಉತ್ಸಾಹವನ್ನು ಕಳೆದುಕೊಳ್ಳದೆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ವಿಶೇಷವಾಗಿತ್ತು. ಇಂದು ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಉತ್ತರ ಕರ್ನಾಟಕ ಭಾಗದ ಸುಪ್ರಸಿದ್ಧ ಜನಪದ ಸಂಸ್ಕೃತಿಯ ಗೀಗಿ ಪದಗಳ ಕಾರ್ಯಕ್ರಮ ನೆರೆದ ಸಾವಿರಾರು ಭಕ್ತರ ಮನ ಸೆರೆಗೊಂಡಿತು. ನಂತರ ಬೆಳಿಗ್ಗೆ 10 ಗಂಟೆಗೆ ರಾಜವಾಡೆ ಮೈದಾನದಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯ ಅಂತಿಮ ಪಂದ್ಯಗಳು ಹಾಗೂ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6ರವರೆಗೆ ಭಾರ ಎತ್ತುವ ಸ್ಪರ್ಧೆಗಳು ನಡೆದವು. ಸ್ಪರ್ಧೆಯ ವಿಜೇತರಿಗೆ ವಿಶೇಷ ನಗದು ಬಹುಮಾನ ಘೋಷಿಸಲಾಗಿತ್ತು. ಭಕ್ತರ ಮೆಚ್ಚುಗೆಗೆ ಪಾತ್ರವಾದ ಪ್ರಸಾದ ಸೇವೆ. ಶ್ರೀ ಗ್ರಾಮದೇವಿ ದರ್ಶನಕ್ಕೆ ಆಗಮಿಸುವ ಸುಮಾರು 15ರಿಂದ 20 ಸಾವಿರ ಭಕ್ತರಿಗೆ ಪ್ರತಿದಿನ ವಿಶೇಷ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಕೋಳೂರು ಗ್ರಾಮದ ಪ್ರಸಿದ್ಧ ಅಡಿಗೆ ಭಟ್ಟರಾದ ಮಲ್ಲಣ್ಣ ಭಯ್ಯಾಪುರ್ ಹೇಳಿದರು. ಸೋಮವಾರ ಪ್ರಸಾದ ವ್ಯವಸ್ಥೆಯನ್ನು ಜಾತ್ರಾ ಸಮಿತಿಯಿಂದ ಮಾಡಲಾಗಿತ್ತು. ಸಂಜೆ 7 ಗಂಟೆಗೆ ಧರ್ಮಸಭೆ ಹಾಗೂ ರಾತ್ರಿ 10 ಗಂಟೆಯಿಂದ ವಿವಿಧ ಮನರಂಜನೆ ಕಾರ್ಯಕ್ರಮಗಳು ಜರುಗಲಿವೆ ಅಂತ ಜಾತ್ರಾ ಸಮಿತಿಯ ಮುಖ್ಯಸ್ಥರು ತಿಳಿಸಿದರು. ಈ ಸಮಯದಲ್ಲಿ ಪ್ರಸಾದ ಸೇವಾ ವ್ಯವಸ್ಥಾಪಕರಾದ ಸಿದ್ದನಗೌಡ ಪಾಟೀಲ್, ಬಸವರಾಜ್ ಚೌಧರಿ, ಬಸವರಾಜ್ ಕಶೆಟ್ಟಿ, ಶರಣಗೌಡ ಗೊಟಗುಣಕಿ, ಬಸಯ್ಯ ಹಿರೇಮಠ, ನಾಗಪ್ಪ ಗೊಟಗುಣಕಿ, ಸುರೇಶ್ ಪವಾರ್, ಪರಮಣ್ಣ ಪಾಟೀಲ್, ಶರಣು ಹಡಗಿನಾಳ್, ಸಿದ್ದರಾಮೇಶ್ ಬಯ್ಯಾಪುರ್, ವೀರೇಶ್ ಕಾಚಗಾರ, ಮಡಿವಾಳಪ್ಪ ಹಳ್ಳೂರ್, ಅಬ್ದುಲ್ ಸಾಬ್, ಸಿದ್ದರಾಮಪ್ಪ ಬಿದರ್ಕುಂದಿ ಮತ್ತಿತರರು ಹಾಜರಿದ್ದರು. ವರದಿ ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟಿ. ಪರಮಾತ್ಮ ಅವಾಗ ಏನು ಮಾಡ್ತಾನ, ಅದಮ ಅನ್ನುವಂತ ಹವಾ ಅದಮ ಅನ್ನುವಂತ ತಯಾರು ಮಾಡಿ ಅವನು ಯಾವಾಗ ಬಿಡುತ್ತಿದ್ದ ಅವಾಗ ಅದಮ್ಮ ಹವಾ ಅನ್ನುವಂತ ತಯಾರು ಮಾಡಿ ಏನು ಮಾಡ್ತಾನು, ಹವಾ ಅಂದ್ರೆ ಯಾವ ಹೆಣ್ಣ, ಹೌದು ಅದಮ್ಮ ಅನ್ನುವಂತದ ಗಂಡ, ಹವಾ ಅಂದ್ರ ಹೆಣ್ಣ. ಅದರ ಜೋಡಿ ಏನು ಮಾಡ್ತಾನಂದ್ರ ಇವತ್ತಿನ ದಿವಸ ಪ್ರಥಮದಾಗ ಪರಮಾತ್ಮ ಒಂದು ನಾಯಿ ಸದ್ದು ಮಾಡ್ಯಾನ, ಗಿದಮ್ ಅನ್ನುವಂತ. ಗಿದಮ್ ಅನ್ನುವಂತ ನಾಯಿ ಯಾಕೆ ಸದ್ದು ಮಾಡಿದಂದ್ರೆ ಇವತ್ತಿನ ದಿವಸ ಯಾಕಂದ್ರೆ ಕೆಟ್ಟ ಪಿಸಾಸಿ ಅನ್ನುವಂಥದ್ದು ಬಂದ ಗೊಂಬಿ ಮಾಡಿ ಪರಮಾತ್ಮ ಇಡುತ್ತಿದ್ದ. ಎಲ್ಲ ಆ ತಾಯಿ ಪಾದಕ್ಕೆ ಹಿರಿಯರಾಗಿ ವಂದನೆ ಮಾಡಿ ಇದು ಪ್ರಸಾದ ಮಹಾಪ್ರಸಾದ ಎಲ್ಲರೂ ಒಂದು ಸುತ್ತರಾಗಿ ಪಾವನ ಆಗಲೆಂದು ಹೇಳಿ ಎಷ್ಟು ಸಾವಿರ ಭಕ್ತರಿಗೆ ಇದು 15,000 ಜನ ಪ್ರಸಾದವನ್ನು ಮಾಡ್ತಾರೆ. ದಿನ 20,000 25,000 ಮಾಡಿದ್ರೆ ಇವತ್ತು 15-20 ಸಾವಿರ ತನಕ ಜನ ಪ್ರಸಾದ ತಯಾರಾಗಿರ್ತದೆ. ಅದು ನಡೆದೈತೆ. ಹಂಗೆ ಅಮ್ಮ ಅಂತ ದಿವ್ಯ ಶಕ್ತಿ ಕೊಟ್ಟಾಳ. ಭಕ್ತರಿಗೆ ಪ್ರಸಾದ ಅಸ್ಪತ್ತಿಲ್ಲದೆ ಭಾರಿ ಒಕ್ಕಟ್ಟದಿಂದ ಪ್ರಸಾದವನ್ನು ಭಾರಿ ಮಾಡ್ಯಾರ. ಅದರಂತೆ ನಡೀಲಿ ಅಂತೇಳಿ ನಾವು ಪ್ರಸಾದ ಸೇವೆ ವ್ಯವಸ್ಥೆ ಯಾರು ಮಾಡ್ರಿ? ಇವತ್ತಿನ ಪ್ರಸಾದ ಎಲ್ಲ ಕಮಿಟಿಯವರಿಂದ